ಒಂದು ಪಾತ್ರೆಯಲ್ಲಿ ನೀರು ಬೀಳ್ತಾ ಇರ್ತದೆ, ಅದು ತುಂಬೋದೇ ಇಲ್ಲ. ಯಾಕೆ? ಸ್ವಲ್ಪ ಹೊತ್ತಾದ ಮೇಲೆ ತುಂಬಬೇಕಲ್ಲ. ಸಣ್ಣಾಗಿ ಬಿದ್ದರೂ ಪರವಾಗಿಲ್ಲ, ಎದುರಿಗೆ ನಿಂತರೆ ಏನೋ ಬಹಳ ಹೊತ್ತು ಅಂತ ಅನ್ನಿಸ್ತದೆ. ಅದನ್ನಿಟ್ಟು ಆಚೆಗೆ ಹೋಗಿ ಬರೋದ್ರೊಳಗೆ ತುಂಬಿರುತ್ತೆ. ನಿಜ. ಯಾವಾಗ ಬುಡ ಗಟ್ಟಿಯಾಗಿದ್ದರೆ, ಕೆಳಗೊಂದು ದೊಡ್ಡ ತೂತು ಇದ್ದರೆ, ರಂಧ್ರ ಇದ್ದರೆ, ನೀವು ಎಷ್ಟೊತ್ತು ನೀರು ಬಿಟ್ಟರೂ ಹೋಗ್ತಾ ಇರುತ್ತದೆ, ಅದು ತುಂಬೋದೇ ಇಲ್ಲ. ಹಾಗೆ ಮನುಷ್ಯ ಮಾಡುವ ಸತ್ಕರ್ಮಗಳಿಂದ ಬರುವ ಪುಣ್ಯವನ್ನು ತುಂಬಿಕೊಳ್ಳುವ ಏನೊಂದು ಘಟ ಇದೆ ನಮ್ಮ ಮನಸ್ಸು, ಆ ಮನಸ್ಸಿಗೆ ಅಹಂಕಾರ ಅನ್ನುವುದು ಒಂದು ದೊಡ್ಡ ಛಿದ್ರ ಇದ್ದಂತೆ. ನೀವು ಸತ್ಕರ್ಮಗಳನ್ನು ಮಾಡಿದಂತೆ ಪುಣ್ಯ ಬರ್ತಾ ಇರುತ್ತದೆ. ಬಂದಂತೆ ಆ ಅಹಂಕಾರದ ರಂಧ್ರದಿಂದ ಅದು ಹೋಗ್ತಾ ಇರುತ್ತದೆ, ತುಂಬೋದೇ ಇಲ್ಲ. ಬಂದದ್ದೆಲ್ಲ ಹಾಳಾಗಿ ಹೋಗ್ತದೆ. ಸತ್ಕರ್ಮಗಳನ್ನು ಮಾಡುವುದು ಎಷ್ಟು ಮಹತ್ವದ್ದೋ, ಮಾಡಿದ ಸತ್ಕರ್ಮಗಳಿಂದ ಬಂದ ಪುಣ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಅಹಂಕಾರವನ್ನು ತೊರೆದು ದೇವರೇ ಮಾಡಿಸಿದ್ದು, ಅವನ ಅಧೀನವಾಗಿ ನಾನು ಮಾಡಿದ್ದು ಅನ್ನುವ ದೃಷ್ಟಿಯಲ್ಲಿ ನನಗಿಂತಲೂ ಉತ್ತಮರು ಬಹಳ ಇದ್ದಾರೆ, ಅವರೆಲ್ಲರ ಮಾರ್ಗದರ್ಶನದಲ್ಲಿ ಅವರ ಕೃಪೆಯಿಂದ ನಾನು ಮಾಡಿದ್ದು ಅನ್ನುವ ರೀತಿಯಲ್ಲಿ ವಿನಯದಿಂದ ಹರಿಪಾದ ವಿನಮ್ರ ಧಿಯ, ಆ ವಿನಮ್ರತೆಯಿಂದ ನಾವು ಕರ್ಮಗಳನ್ನು ಮಾಡಿದರೆ ಅದು ದೃಢವಾದ ಬುಡ ಇರುವ ಕೊಡದಲ್ಲಿ ನೀರು ಬಿಟ್ಟರೆ ಹೇಗೆ ತುಂಬಬಹುದೋ ಹಾಗೆ ನಮ್ಮ ಮನಸ್ಸಿನಲ್ಲಿ ಆ ವಿನಯದಿಂದ ಅತ್ಯಂತ ಸುಭದ್ರವಾದ ಆ ಮನಸ್ಸಿನಲ್ಲಿ ಎಷ್ಟೇ ಪುಣ್ಯವನ್ನು ನಾವು ಸಂಪಾದನೆ ಮಾಡಿದರೂ ಅದು ಉಳಿಯಬಹುದು. ಇಲ್ಲದೇ ಇದ್ದರೆ ಅದೆಲ್ಲ ಅಳಿದು ಹೋಗ್ತದೆ ಎನ್ನುವ